ನಮ್ಮ ಸುತ್ತಲಿರುವ ಪ್ರತಿಯೊಂದು ವಿಷಯಗಳು ನಮಗೆ ಯಾವುದೋ ಒಂದನ್ನು ಕಲಿಸುತ್ತವೆ. ನಾವು ವಿಶಾಲ ಹೃದಯದಿಂದ ಗಮನಿಸಿದರೆ ನಮಗೆ ಅರ್ಥವಾಗುತ್ತೆ. ಒಂದು ಉದಾಹರಣೆಯನ್ನು ಹೇಳುತ್ತೇನೆ, ಕೇಳಿರಿ. ಒಂದು ನಾಯಿಗೆ ಒಂದು ಕಲ್ಲನ್ನು ತೆಗೆದು ಎಸೆಯಿರಿ, ಆಗ ಆ ನಾಯಿ ಓಡಿ ಹೋಗುತ್ತೆ. ಅದೇ ಕಲ್ಲನ್ನು ಒಂದು ಜೇನುನೊಣಗಳ ಗೂಡಿಗೆ ಎಸೆಯಿರಿ, ಜೇನುನೊಣಗಳಿಗೆ ಭಯಪಟ್ಟು ನಾವು ಓಡಬೇಕಾಗುತ್ತೆ. ಬಲವಾದ ನಾಯಿಗಿಂತಲೂ ಬಲಹೀನವಾದ ಜೇನುನೊಣ ನಮ್ಮನ್ನು ಓಡಿಸುವ ಕಾರಣ ಜೇನುನೊಣಗಳೆಲ್ಲವೂ ಸೇರಿ ಒಗ್ಗಟ್ಟಿನಿಂದ ನಮ್ಮನ್ನು ಅಟ್ಟಿಸುವುದರಿಂದಲೇ. ನಾವು ಯಾವ ಗುಂಪಿಗೆ ಸೇರಿದವರಾದರೂ ಸರಿ, ಒಗ್ಗಟ್ಟಿನಿಂದಿರುವುದಾದರೆ ಓಡಿಸಬಲ್ಲೆವು. ಒಗ್ಗಟ್ಟಿನಿಂದ ಇರಬೇಕಾದರೆ ಬಿಟ್ಟುಕೊಡಲು ಅಭ್ಯಾಸಿಸಬೇಕು. ಅದಕ್ಕೂ ಒಂದು ಉದಾಹರಣೆಯನ್ನು ಹೇಳುತ್ತೇನೆ, ಕೇಳಿರಿ. ತೆಂಗಿನಕಾಯಿ ಇದೆಯಲ್ಲ, ಅದನ್ನು ರುಬ್ಬಿ ಚಟ್ನಿ ಮಾಡುವ ಸಮಯದಲ್ಲಿ ಅದು ಸುಲಭವಾಗಿ ತನ್ನನ್ನು ಬಿಟ್ಟು ಕೊಡುವುದಿಲ್ಲ, ರುಬ್ಬುವುದಕ್ಕೆ ಕಷ್ಟವಾಗಿರುತ್ತೆ. ಆದರೆ ಟೊಮ್ಯಾಟೊ ಇದೆಯಲ್ಲ, ಅದು ತನ್ನನ್ನು ಸುಲಭವಾಗಿ ಬಿಟ್ಟುಕೊಡುತ್ತೆ, ಬೇಗನೆ ಚಟ್ನಿ ಮಾಡಬಹುದು. ಆದರೆ ಗಮನಿಸಿರಿ, ತೆಂಗಿನಕಾಯಿ ಚಟ್ನಿ ಬೇಗನೆ ಕೆಟ್ಟು ಹೋಗುತ್ತೆ, ಆದರೆ ಟೊಮ್ಯಾಟೊ ಚಟ್ನಿ ಬೇಗನೆ ಕೆಡುವುದಿಲ್ಲ. ಇದರಿಂದ ನಾವು ಏನು ಕಲಿಯುತ್ತೇವೆ? ಬಿಟ್ಟುಕೊಡುವವರು ಕೆಟ್ಟು ಹೋಗುವುದಿಲ್ಲ. ಒಗ್ಗಟ್ಟನ್ನು ಕುರಿತು ಹೇಳಿದೆ, ಬಿಟ್ಟುಕೊಡುವುದನ್ನು ಕುರಿತು ಸಹ ಹೇಳಿದೆ. ಹೌದು, ನಾವೆಲ್ಲರೊಂದಿಗೂ ಅನ್ಯೋನ್ಯವಾಗಿರಬೇಕು. ಹಾಗಿದ್ದರೆ ಸಂತೋಷವಾಗಿರುತ್ತದೆ. ಯೋಚಿಸಿ ನೋಡಿರಿ, ಪಕ್ಕದ ಮನೆಯವರೊಂದಿಗೆ ಜಗಳ ಮಾಡಿದರೆ ಆ ಕಡೆ ನೋಡುವುದಕ್ಕೆ ಇಷ್ಟವೇ ಬರುವುದಿಲ್ಲ. ಜೊತೆಯಲ್ಲಿ ಕೆಲಸ ಮಾಡುವವರೊಂದಿಗೆ ಅಪಾರ್ಥಗಳು ಉಂಟಾದರೆ ಆಫೀಸ್ಗೆ ಬರಲು ಮನಸ್ಸೇ ಬರುವುದಿಲ್ಲ. ಮನೆಯವರೊಂದಿಗೆ ಅಪಾರ್ಥ ಮಾಡಿಕೊಂಡರೆ ಅಬ್ಬಾ, ಮನೆಯೇ ನರಕವಾಗುತ್ತೆ. ಆದ್ದರಿಂದ ನಾವಿರುವ ಎಲ್ಲಾ ಕಡೆಗಳಲ್ಲಿ ಸಂತೋಷವಾಗಿರಬೇಕಾದರೆ ಎಲ್ಲರೊಂದಿಗೆ ಬಿಟ್ಟುಕೊಡುವವರಾಗಿ ಒಗ್ಗಟ್ಟಿನಿಂದ ಇರೋಣವೇ? ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು. ನಿಮ್ಮಲ್ಲಿ ಭೇದಗಳಿರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಿಂದ ಇರಬೇಕೆಂದು ಬೈಬಲ್ ಹೇಳುತ್ತದೆ.